ಆ ಕಟಿಗೆ ಮಹಾ ಪಾಪಿಷ್ಟನು. ನಿನ್ನ ಗುಣಗಳು ಇಂದಿಗೆ ತಿಳಿದವು. ಎಲ್ಲ ದುಷ್ಟ ಬುದ್ಧಿ ದುರ್ವೇದನೆ. ಹೇ ಗುರುಗಳೇ, ಪೂರ್ವದೋಳು ನೀನು ಪರಿಪರಿಯಿಂದ ಪಾಂಡವರಿಗೆ ಬಾಲ ಲೀಲೆಗಳಾಡುತ್ತ ಶಾಲೆ ಬರುವ ಮುಂದೆ ಧನುರ್ವಿದ್ಯೆಯನ್ನು ಕೇಳಿದಾಗಲೇ ಮತ್ತು ಇದು ಅಲ್ಲದೆ ಆ ದ್ರೌಪದಿಯ ಸೀರೆಯನ್ನು ಸೆಳೆದಾಗಲೇ ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿದಾಗಲೇ ಪಾಂಡವರ ಕಾಮಿಗೆ ವನದಲ್ಲಿದ್ದಾಗ ನಿಮ್ಮ ವೈಭವ ತೋರಿಸಲಿಕ್ಕೆ ಹೋಗಿ ಆ ಗಾಂಧರ್ವನ ಕೈಯಲ್ಲಿ ಸಿಲುಕಿದಾಗಲೇ ಇದು ಅಲ್ಲದೆ ಅವರು ಅರಗಿನ ಮನೆಯಲ್ಲಿದ್ದಾಗ ಅದಕ್ಕೆ ಬೆಂಕಿ ಹಚ್ಚಿದಾಗಲೇ ರಾತ್ರಿ ಕಾಲದಲ್ಲಿ 12,000 ಸೈನ್ಯದೊಳಗೆ ದುರ್ಮುನಿಗಳ ಹೊರಕ್ಕೆ ತಳವಿದಾಗಲೇ ಕೆಟ್ಟಿ ಆದಿಶೇಷನು ನಿನ್ನನ್ನು ಧ್ವಜ ಕಂಬಕ್ಕೆ ಬಿಗಿದು ನಿನ್ನ ಹೆಂಡತಿಯಾದ ಭಾನುಮತಿಯು ಮಾನಹಾನ ಮಾಡಿದಾಗಲೇ ಕೆಟ್ಟಿ ಕೆಟ್ಟ ನಾನು ಕೆಟ್ಟದ್ದು ಯಾರಿಗೂ ಗುರುತು ಇರುವುದಿಲ್ಲ. ಆದರೂ ನೀನು ಕೆಟ್ಟದ್ದು ಮಾತ್ರ ಈ ಜಗತ್ತಿಗೆ ಗೊತ್ತಾಗಿರುವುದು. ಆ ವೀರ ಅಭಿಮನ್ಯನು ಮಾ ಸಮರ್ಥ ಶಾಲೆವಿದ್ದಾನೆ. ನಿನ್ನ ಕುಲವೇದವನ್ನು ಕೆತ್ತಿ ನಿರ್ಮೂಲ ಮಾಡಲಾರದೆ ಎಂದಿಗೂ ಬಿಡುವುದಿಲ್ಲ. ಹೇಳಿದೆ ಹೇ ಗುರುಗಳಾದ ದ್ರೋಣಾಚಾರ್ಯರೇ, ಇದುವಲ್ಲದೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತವರಾಗಿರಿ. ಏನಿರುವುದು ಹೇಳುವಂತವರ
ನಿಮ್ಮ ಪಾದರವಿಂದಕ್ಕೆ ನಮೋ ನಮೋ. ಆ ಅಪರಾಧವು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು. ನನ್ನನ್ನು ನಂಬಿದ ದೇವ ಮಹಾನುಭಾವ. ಏನೂ ಚಿಂತೆ ಈ ರಣರಂಗವನ್ನು ಸಾಗುವಂತ ಮಾಡಬೇಕು ದೇವ ಮಹಾನುಭಾವ. ಏನೂ ಚಿಂತವಿಲ್ಲ. ವಿದ್ಯೆ ಮಾಡಿ ಸ್ವಾರ್ಥಕ ಇಲ್ಲದಂತಾಯಿತು. ನೀನು ಹಿಂಭಾಗದಲ್ಲಿ ನಿಂತು ಅಭಿಮನ್ಯನ ಕೈಗಳನ್ನು ಕತ್ತರಿಸುವಂತವನಾಗಲ ಕರ್ಣನೆ. ದುಸುವಾಸನನ್ನು ಎದುರಿನಲ್ಲಿ ನಿಂತು ಬಾಣ ಎಸೆಯಲಿ, ಅಂದರೆ ನಿಮ್ಮ ಕಾಳಗ ಜಯ ಹೊಂದುವುದು. ಇಲ್ಲವಾದರೆ ರಣಭೂತಗಳಿಗೆ ಅವಧಿಯಾಗಿರುವಿರಿ ಧೀರ ಶರಣ ಸಾಗರ. ಹೇ ಗುರುಗಳಾದ ದೃಢಾಚಾರ್ಯರೇ, ಇದುವಲ್ಲದೆ ಮತ್ತಾದ್ರೂ ಹೇಳ್ತೀರಿ, ಜಾಗ್ರತೆಯಿಂದ ಕೇಳುವಂತವರಾಗಿರಿ. ಮಲ್ಲಿಕಾರ್ಜುನ ಸಾತಣ್ಣ ಕೊಟ್ಟಲಿಗೆ ಇವರಾದರೆ ಅವರವರ ಮನೆಯಲ್ಲಿ ಉಂಡು ಬೆಳೆದು ಪಾಂಡವರ ಪಕ್ಷಿಯನ್ನು ಹಿಡಿದು ಮಾತಾಡುವ ಇದು ಕ್ಷತ್ರಿಯರ ಧರ್ಮವೇನು ಕರ್ಣನೆ? ಏಳು ಏಳು ಯುದ್ಧ ರಂಗದಲ್ಲಿ ಹಿಂದೆ ನಿಂತು ಅಭಿಮನ್ಯನ ಕೈಗಳನ್ನು ಕತ್ತರಿಸುವಂತವನಾಗರ ಕರ್ಣನೆ. ಏನೂ ಚಿಂತೆವಿಲ್ಲ, ಹೋಗಿ. ದುರ್ಯೋಧನ ಭೂಪಾಲನೆ ಕೇಳು. ಧೈರ್ಯವನ್ನು ಬಿಡದೆ ತಡವಿಲ್ಲದೆ ಪುಡುವಿಗೆ ಗರ್ಜಿಸುತ್ತಾ ಹೋಗಿ ಸುತ್ತಮುತ್ತಲು ಮಹಾವೀರರನ್ನು ನೆರವೇರಿಸುವಂತವನಾಗು. ಸುತ್ತಮುತ್ತಲು ಎಲ್ಲರೂ ನೆರವಾಗಿ ಚಕ್ರಬಿಂಬ ಕೋಟೆಯ ಮಡುವಿನಲ್ಲಿ ಸೆಡೆಲು ಮೆಂಚಂತೆ ಆ ಹುಡುಗನು ರಣವನ್ನು ಮಾಡವನು. ಯಾರಿಗೂ ತಿಳಿಯಲಾರದೆ ಅಷ್ಟರೊಳು ಕೋಟಿ ಸಿಡಿಲು ಗರ್ಜಿಸಿದಂತೆ ಬರಬಹುದು. ಆದುದರಿಂದ ನೀವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ನಿಲ್ಲುವಂತವನಾಗಲೇ ರಾಜ್ಯ. ಏನೂ ಚಿಂತವಿಲ್ಲ, ಹಾಗೆ ಮಾಡುವನು. ಸಹಾರಥಿ ಆ ಕ್ಷುಲ್ಲ ಕವರವರ ಕೋಟೆಯೊಳಗೆ ಹೊಕ್ಕು ಕುದುರೆಗಳಿಂದ ರಥಗಳಿಂದ ಒಳ ಹೊಕ್ಕು ಹೂಡಿ ಹೊಡೆದು ಸರ್ತಿಗೆ ಸಾವಿರಾರು ಶಿರವನ್ನು ಕತ್ತರಿಸುವ ನೋಡು ನೋಡು ಸಾರಥಿ ಕೀರತಿ. ಹಂಗೆ ಮಾಡೋನ್ರಿ. ವೀರಾಭಿಮನ್ಯನೇ, ಎಲೈ ತುಡುಗ ಕಳ್ಳನೆ, ನಿಲ್ಲವಂತವನಾಗ ಮೂರ್ಖ.
ಅಂಬಲಿಗನ ಮಗನೇ, ಆ, ಆ ಕೋತೆಯಂತಿರುವ ದುರೋಣ ದುರ್ಯೋಧನನ ಮಾತು ಕೇಳಿ ಆ, ಈ ಪರಿ ಅಪಘಾತವನ್ನು ಮಾಡಿದೆಯಾ? ಆ. ಛೀ, ಮೂರ್ಖನೇ. ಎದುರಲ್ಲಿ ನಿಂತು ಯುದ್ಧವನ್ನು ಮಾಡದೆ ಆ, ಹಿಂದೆ ಒಂದು ಹೆಂಗಸರಂತೆ ಮಂಗೆಯನ್ನು ಕತ್ತರಿಸಬೇಕ ಚೊಲ್ಲ ಮರುವಿನೆನ್ನ ಹಲ್ಲ. ನೀತಿ ತೆಪ್ಪಿದೆಯಲ್ಲ ಸಿರಿಗುರು ರಾಜ ಭಾಕ್ಷರನೇವಲ್ಲ. ಪಾಪಕ್ಕೆ ಹೇಸಲಿಲ್ಲ ಮರುಳ ದುಷ್ಟ ದುರುಳ. ಏನು ಕ್ಷತ್ರಿಯರ ಕುಲದಲ್ಲಿ ಜನಿಸಿದವನೇ ಅಲ್ಲ. ಯಾವ ಗುರುಗಳ ಮುಖದಿಂದ ಈ ಧನುರ್ವಿದ್ಯವನ್ನು ಕಲಿತಿರುವೆ? ಛೀ ಮೂರ್ಖನೇ, ಛೀ, ದುಷ್ಟ ಹುಡುಗನೇ. ಅಂಬಿಗರ ಮನೆಯಲ್ಲಿ ಉಂಡು ಬೆಳೆದದ್ದೇ ಖರೆ. ಖರೇನೋ? ರಥದ ಗಾಲೆಗಳಿಂದ ಹೊಡೆದು ಸರ್ತಿಗೆ ಸಾವಿರಾರು ಶಿರವನ್ನು ಹಾರಿಸುವನ ಚೊಲ್ಲ ಬರುವನೆನ್ನ ಹಲ್ಲ. ಆ ಕುಷ್ಠರೋಗಿಯ ಮೊಮ್ಮಗನು ತನ್ನ ಮಂಡ ಕೈಗಳಿಂದ ಸರ್ತಿಗೆ ಸಾವಿರಾರು ಶಿರಗಳನ್ನು ಹೊಡೆದ. ಅವನು ಈ ರೀತಿಯ ಬೀಳದ ಕಾಳಗವನ್ನು ಮಾಡುವುದ ಬಿಟ್ಟು ಹೇಗೆ ಬಿದ್ದು ಒದ್ದಾಡುತ್ತಿರುವನು? ಎಲೈ ವೀರಾದಿ ವೀರನೇ, ತಡ ಮಾಡದೆ ಯುದ್ಧಕ್ಕೆ ನಿಲ್ಲುವಂತವನಾಗಲೇ. ನಿಲ್ಲುವಂತವನಾಗು ಮೂರ್ಖ. ಅಯ್ಯೋ ಹರ ಹರ ವಿಶ್ವಂಬರ, ಇನ್ನೇನು ಮಾಡಲಿ? ತಂದೆಯಾದ ಪಾರ್ಥನು ಮತ್ತು ಭೀಮಸೇನನು ಇಲ್ಲದಂತಾಯ್ತಲ್ಲ. ಅಕಟಕಟ ಶ್ರೀಹರಿಯೇ ಶ್ರೀ ರಾಜವಾಕ್ಷರ, ಇಂತಹ ವೇಳೆ ಬರಬಹುದೇ ಪರಮೇಶ್ವರ? ಜಾಗ್ರತೆಯಿಂದ ಹಸ್ತಾವತಿಗೆ ಹೋಗೋಣ, ನಡೆಯುವಂತವರಾಗಿರಯ್ಯ ಗುರುಗಳೇ. ಏನು ಚಿಂತೆವಿಲ್ಲ, ನಡೆಯುವಂತವರಾಗಿರಿ. ಆ ಹೇ ಕಲಿಪಾರ್ಥನೆ, ನಿನ್ನ ಮಗನಾದ ಅಭಿಮನ್ಯನು ಚಕ್ರಬಿಂಬದ ಕೋಟಿಯಲ್ಲಿ ಮುಡಿದು ಹೋದನೆಂದು ಆಕಾಶವಾಣಿ ಆಯಿತು. ಅದನ್ನು ನಿಜ ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಇನ್ನೊಂದು ಸಾರಿ ಮುಳುಗು ಪಾರ್ಥ, ಮುಳುಗು ತುರ್ತ. ಹೌದು ಸ್ವಾಮಿ, ಮಗನಾದ ಅಭಿಮನ್ಯನು ಚಕ್ರಬಿಂಬದ ಕೋಟೆಯಲ್ಲಿ ಮುಡಿದದ್ದು ಎನಗಾದರೂ ಶಬ್ದ ಕೇಳಿ ಬಂತು. ಬೇಗನೆ ಹಸ್ತಾವತಿಗೆ ಹೋಗೋಣ, ನಡೆಯುವಂತವರಾಗಿರಯ್ಯ ಗುರುಗಳೇ. ಹೇ ಗುರುಗಳೇ, ದೇವಾಲಯಕ್ಕೆ ಬಂದೆವು. ಅಲ್ಲಿ ಕಾಳಕರ್ಣಿ ಎಂಬ ಮದರಂಗದಿಂದ ಸರವು ಕೇಳಿ ಬರುತ್ತಿರಲಿಲ್ಲ. ಮಗನಾದ ಅಭಿಮನ್ಯನು ಕಾಣುವುದಿಲ್ಲವಲ್ಲ. ನಿತ್ಯ ಮಗನ ಪಿತನೆಂದು ಓಡಿ ಬಂದ. ತಂದೆ, ನಿನಗೆ ರಣದೊಳಗೆ ಗಾಯಗಳಾಗಿವೆ ಎಂಬ ಕೇಳುತ್ತ ಮೈ ಬೆವರವನ್ನು ಬರುತ್ತಿದ್ದನು. ಮೈ ಬೆವರವನ್ನು ಉತ್ತರ ಕಲಕಾಂಗಿ ಸುಭದ್ರೆಯರು ಬರುತ್ತಿದ್ದರು. ನಿತ್ಯ ಬರುವ ಛತ್ರ ಚಾಮರ್ಯ ಆರತಿ ಸಹ ಮೊದಲಗೊಂಡು ಹೇ ಗುರುಗಳೇ, ಹಾಳು ಸ್ಮಶಾನನಂತೆ
ಕಾಣುತ್ತಿರುವುದು. ಅಯ್ಯೋ ಹರ ಹರ ಶಂಕರ ಶಂಭೋ ನಾರಾಯಣ ಜಗದೀಶ ಕರುಣಾಕರ ಕೃಷ್ಣಮೂರ್ತಿಯೇ, ಇನ್ನು ಮುಂದೆ ನಾನು ಏನು ಗತಿ ಮಾಡಲೆಯ ಪರಮಾತ್ಮನೇ. ಮಗನೇ, ನೀನು ಸತ್ತರತಿಕದಿಂದ ಹತನಾದಿ, ನಾನು ಇದೇ ಕಟಾರದಿಂದಲೇ ಹತನಾಗುವೆ. ಹೇ ಅಣ್ಣ ಧರ್ಮರಾಜನೇ, ಏನಿದು ಪ್ರಯತ್ನವು ಸಾಕು. ನಿಮ್ಮ ಚರಣಗಳನ್ನು ಮುಟ್ಟಿ ಪ್ರತಿಜ್ಞೆಯನ್ನು ಮಾಡುವೆನು. ವಾಯುದೇವನ ಮಂತ್ರದಿಂದ ಜನಿಸಿದ್ದ ನಿಜವಾಗಿದ್ದರೆ ನಮ್ಮ ರಾಜ್ಯ ಭಕ್ತಿ ದೇಶಭಕ್ತಿ ನಿಷ್ಕಳಂಕ ಆಗಿದ್ದರೆ ಮಕ್ಕಳನ್ನು ಹಿಡಿದು ಹೇ ಅನುಜನಾದ ಭೀಮಸೇನನೇ, ಹಾಗೆ ಮಾಡಿದರೆ ಪುತ್ರನಾದ ಅಭಿಮನ್ಯನು ಬದುಕಿದಂತಾಗುವುದು ಹೇಗೆ? ಹೆಣ್ಣ ಧರ್ಮರಾಜ ಆತ್ಮನಾದ ರಕ್ತವನ್ನು ಚಲ್ಲಾಡುವುದನ್ನು ನೋಡಿ ಆ ಪುತ್ರನ ಆತ್ಮಕ್ಕೆ ಶಾಂತಿ ಉಳ್ಳಂತೆ ಮಾಡುವೆನು. ನೋಡುವಂತವನಾಗೂ ಅಗ್ರಜ ಭಾನುಕುಲ ತೇಜ. ಹೇ ಅನುಜ, ಶ್ರೀಕೃಷ್ಣ ಪರಮಾತ್ಮನು ಮತ್ತು ಅರ್ಜುನನು ಇತ್ತ ಕಡೆ ಬರುತ್ತಿರುವರು. ಅಭಿಮನ್ಯನು ಅಭಿಮನ್ಯನು ಮೃತನಾದನು ಹೇಗೆ? ಅವನೇನಾದರೂ ಸೂರತನದಿಂದ ಚಕ್ರವೇನು ಭೇದಿಸಿದ್ದನು ಹೇಗೆ? ಎಲ್ಲರೂ ಕೂಡಿಕೊಂಡ ಮಗನ ಕಡೆಗೆ ಹೋಗೋಣ ನಡೆಯುವಂತವರಾಗಿರಯ್ಯ ಆಗ್ರಜರೆ. ಏನೋ ನಡೆಯುವಂತವನಾಗಿ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಎನ್ನ ಮಗನಾದ ಅಭಿಮನ್ಯನು ಚಕ್ರಬಿಂಬದ ಕೋಟೆಯಲ್ಲಿ ಮುಡಿದು ಹೋದನು. ಇನ್ನು ಮುಂದೆ ನಾನು ಏನು ಮಾಡಲೆಯ್ಯ ಪರಮಾತ್ಮನೇ.
ಅರ್ಜುನನು ಕೃಷ್ಣನ್ ಮಾತಾಡ ಇಲ್ಲ ಅವನನ್ನೇ ಮಾತಾಡ ಅಭಿಮನ್ಯನ ಮಾತಾವ ಅಭಿಮನ್ಯನ ಮಾತಾವ ತಗೋಬೇಕು सामने का फोन करके खोल रहे नहीं वहाँ बैठ के जाके सो कहते हैं तो ಹಲೋ ಹಂಗೆ ಮಾಡಬೇಡ ಬಂದಿದೆ ಕೃಷ್ಣ ಕಾಲ್ ಬಿದ್ದಿತ್ತು ಕೃಷ್ಣ ಎಲ್ಲರಿಗಿಂತ ಪರಮಾತ್ಮ ಎಲ್ಲರಿಗೆ ಹಂಗೆ ಮಾಡಬೇಡ ಏ ದಮ್ರಿ ಈ ಗಡ देखा तो उतनी पहुंचा सुभद्रा ಹಲೋ ಲಾಲ್ ಸಾಬ್ ಮತ್ ಚೌಧರಿ ಕಂಪ್ನಿಗೆ 200 ರೂಪಾಯಿ, ಮಲ್ಲು ಸಿ ಕೊಟ್ಲಿ ಕಂಪ್ನಿಗೆ 500 ರೂಪಾಯಿ, ಮೌಲಾ ಸಾಬ್ ಸೈಯದ್ ಕಂಪ್ನಿಗೆ 500 ರೂಪಾಯಿ, ಅಲ್ಲಾ ಬಕ್ಸ್ ಇಮಾಮ್ ಸಾಬ್ ಕಾರ್ಬಾರಿ ಕಂಪ್ನಿಗೆ 500 ರೂಪಾಯಿ, ಮಕ್ಬುಲ್ ಮೌಲಾ ಸಾಬ್ ಚೌಧರಿ ಕಂಪ್ನಿಗೆ 100 ರೂಪಾಯಿ, ಜಬ್ಬರ್ ಮೊಹಮ್ಮದ್ ಸಾಬ್ ಕರೋಶಿ ಕಂಪ್ನಿಗೆ 200 ರೂಪಾಯಿ, ನೀಲಪ್ ಮಾರಾಯ ಕಂಪ್ನಿಗೆ 100 ರೂಪಾಯಿ, ಮೌಲಾ ಸಾಬ್ ಕಂಪ್ನಿಗೆ 100 ರೂಪಾಯಿ, ಹಸನ್ ಸಾಬ್ ಅಮೀನ್ ಸಾಬ್ ಕರೋಶಿ ಕಂಪ್ನಿಗೆ 500 ರೂಪಾಯಿ. ಈ ರೀತಿಯಾಗಿ ಕಂಪ್ನಿಗೆ ಹಣವನ್ನು ಕೊಟ್ಟಿರುತ್ತಾರೆ. ಅದೇ ರೀತಿ ಮೈಬೂಬ್ ಸಾಬ್ ಕರೋಶಿ ಕಂಪ್ನಿಗೆ 200 ರೂಪಾಯಿ, ಹಾಜಿ ಸಾಬ್ ಪಾಂಡು ಕಂಪ್ನಿಗೆ 500 ರೂಪಾಯಿ, ಆದಮ್ ಸಾಬ್ ದಸ್ಕೀರ್ ಸಾಬ್ ಕಾರ್ಬಾರಿ ಕಾನೂನ ಪಾತ್ರಕ್ಕೆ 500 ರೂಪಾಯಿ, ಚಾಂದ್ ಸಾಬ್ ದಸ್ಕೀರ್ ಸಾಬ್ ಕಾರ್ಬಾರಿ ಕಾನೂನ ಪಾತ್ರಕ್ಕೆ 500 ರೂಪಾಯಿ, ಹಸನ್ ಲಾಲ್ ಮೌಲಾಲಿ ಕಾರ್ಬಾರಿ ಪೂರ ಆಯರಿ, ಅಲ್ಲಾ ಬಕ್ಸ್ ಹುಸೇನ್ ಸಾಬ್ ಸೈಯದ್ ಕಾನೂನ ಪಾತ್ರಕ್ಕೆ ಪೂರ ಆಯರಿ. ಅದೇ ರೀತಿ ದಸ್ಕೀರ್ ಸಾಬ್ ಸೈಯದ್ ಇವರು ಸಲಾಂ ಖುರೇಶಿ ಇವರಿಗೆ 100 ರೂಪಾಯಿ ಕೊಟ್ಟಿರುತ್ತಾರೆ. ಗುಲಾಬ್ ಖುರೇಶಿ ಇವರಿಗೂ ಕೂಡ ಅವರು 100 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ಬಲರಾಮನ್ ಪಾತ್ರಕ್ಕೆ ಅಲ್ಲಾ ಬಕ್ಸ್ ಹುಸೇನ್ ಸಾಬ್ ಸೈಯದ್ ಪೂರ ಆಯರಿ, ಪೀರ್ ಸಾಬ್ ಚೌಧರಿ ಪೂರ ಆಯರಿ, ದಸ್ಕೀರ್ ಸಾಬ್ ಸೈಯದ್ 100 ರೂಪಾಯಿ, ಹಸನ್ ಸಾಬ್ ಸೈಯದ್ ಪೂರ ಆಯರಿ. ಗಣಪತಿ ಪಾತ್ರಕ್ಕೆ ಅಲ್ಲಾ ಸಾಬ್ ಹುಸೇನ್ ಸಾಬ್ ಸೈಯದ್ ಪೂರ ಆಯರಿ, ದಸ್ಕೀರ್ ಸಾಬ್ ಮೋಜಿನ್ ಸಾಬ್ ಸೈಯದ್ 1000 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ಧರ್ಮರಾಜನ ಪಾತ್ರಕ್ಕೆ ದಸ್ಕೀರ್ ಸಾಬ್ ಸೈಯದ್ 100 ರೂಪಾಯಿ ಕೊಟ್ಟಿರುತ್ತಾರೆ.
ಅದೇ ರೀ ಹಿಮ್ಮೇಳ ಗಾಯಕರಿಗೆ ಮೌಲಾಲಿ ಹತ್ನೂರು. ಹಿಮ್ಮೇಳಿ ಗಾಯಕ ಪೀರ್ಸಾಬ್ ಚೌಧರಿ ಇವರಿಗೆ ಮೌಲಾಲಿ ಹತ್ನೂರು ಇವರು ಪುರಾಯರ್ ತಂದಿರ್ತಾರೆ. ಅಂಜು ಕುಣಬಿ ಇವರು ಕೂಡ ಒಂದು ಗಡಿಯಾರ ತಂದಿರ್ತಾರೆ. ಇಬ್ರಾಹಿಂ ಕುಣಬಿ ಆಯರಿ, ಬಾಬು ಸಾಬ್ ಶೇಖ್ ಪುರಾಯರ್ ತಂದಿರುತ್ತಾರೆ. ಅದೇ ರೀತಿ ದುಶಾಸನ ಪಾತ್ರಕ್ಕೆ ಅಲ್ಲಾ ಸಾಬ್ ಹುಸೇನ್ ಸಾಬ್ ಪಾಂಡು ಪುರಾಯರ್ ತಂದಿರುತ್ತಾರೆ. ಮಕ್ಬೂಲ್ ಪಾಂಡು ಇವರು ಕೂಡ ಪುರಾಯರ್ ತಂದಿರುತ್ತಾರೆ. ಫಾರೂಕ್ ಕುಣಬಿ ದ್ರೋಣಾಚಾರ್ಯ ಪಾತ್ರಕ್ಕೆ ಬೆಳ್ಳಿ ಉಂಗುರ ಹಾಗೂ ಜಹಾಂಗೀರ್ ಅಬ್ದುಲ್ ಸಾಬ್ ಕುಣಬಿ ಇವರು ಒಂದು ಕಳಿಸಿಕೊಟ್ಟಿರುತ್ತಾರೆ ದ್ರೋಣಾಚಾರ್ಯ ಪಾತ್ರಕ್ಕೆ. ಅದೇ ರೀತಿ ಭೀಮನ್ ಪಾತ್ರಕ್ಕೆ ಮೌಲಾಲಿ ಸಯ್ಯದ್ ಪುರಾಯರಿ, ಇಮಾಮ್ ಸಾಬ್ ಖಾಜಾ ಸಾಬ್ ಸಯ್ಯದ್ ಪುರಾಯರಿ, ಲಾಲ್ ಸಾಬ್ ಕಾರ್ಬಾರಿ ಪುರಾಯರಿ, ಶಾಂತಪ್ಪ ಸಿ ಚಾಕ್ರಿ ಇವರು ಪುರಾಯರಿ, ದಸ್ಕೀರ್ ಸಾಬ್ ಸಯ್ಯದ್ 100 ರೂಪಾಯಿ, ರಾಜೇಶ್ ಸಾಬ್ ಕಾರ್ಬಾರಿ ಇವರು 500 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ಅಭಿಮನ್ಯನ ಪಾತ್ರಕ್ಕೆ ಜಹಾಂಗೀರ್ ಕುಣಬಿ ಪುರಾಯರಿ, ದಸ್ಕೀರ್ ಸಾಬ್ ಮೊಹದ್ದೀನ್ ಸಾಬ್ ಸಯ್ಯದ್ ಮೌಲಾ ಸಾಬ್ ಸಯ್ಯದ್ 100 ರೂಪಾಯಿ, ಮೋತಿಲಾಲ್ ಮೌಲಾಲಿ ಕಾರ್ಬಾರಿ ಇವರು 250 ರೂಪಾಯಿ ಕೊಟ್ಟಿರುತ್ತಾರೆ. ಕೃಷ್ಣನ ಪಾತ್ರಕ್ಕೆ ಶ್ರೀಶೈಲ್ ಸಿ ಕೊಟ್ಟಲ್ಗಿ ಇವರು 100 ರೂಪಾಯಿ ಕೊಟ್ಟಿರುತ್ತಾರೆ. ದಸ್ಕೀರ್ ಸಾಬ್ ಸಯ್ಯದ್ ಇವರು ಗಣಪತಿ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ಈ ಕಂಪನಿ ವತಿಯಿಂದ ಮೊಮ್ಮೇಳ ಗಾಯಕರಾದಂತಹ ಚಾಂದ್ಸಾ ಹುಸೇನ್ ಸಾಬ್ ಪಾಂಡು ಇವರಿಗೂ ಹಾಗೂ ಸಲಾಮ್ ಇಬ್ರಾಹಿಂ ಸಾಬ್ ಕೊರೋಸಿ ಇವರಿಗೂ ಕಂಪನಿ ವತಿಯಿಂದ ಪೂರ್ಣ ಆಯ್ತು ತಂದಿರುತ್ತಾರೆ. ಅದೇ ರೀತಿ ಹಿಮ್ಮೇಳ ಗಾಯಕರಾದಂಥ ಗುಲಾಬ್ ಕೊರೋಸಿ ಹಾಗೂ ಪೀರ್ಸಾಬ್ ಚೌಧರಿ ಇವರಿಗೂ ಕೂಡ ಪೂರ್ಣ ಆಯ್ತು ತಂದಿರುತ್ತಾರೆ. ಅದೇ ರೀತಿ ಮಾಲಕರಾದಂಥ ಹಸನ್ ಸಾಬ್ ಕರೋಸಿ ಇವರಿಗೂ ಕೂಡ ಪೂರ್ಣ ಆಯ್ತು ತಂದಿರುತ್ತಾರೆ. ಅದೇ ರೀತಿ ಮ್ಯಾನೇಜರ್ ಆದಂಥ ಜಾವೀದ್ ಪಾಂಡು ಇವರಿಗೂ ಕೂಡ ಕಂಪನಿಯವರು ಪೂರ್ಣ ಆಯ್ತು ತಂದಿರುತ್ತಾರೆ. ಅದೇ ರೀತಿ ಕಥಾ ಸಂಚಾಲಕರಾದಂಥ ಖಾಜಾ ಸಾಬ್ ಪಾಂಡು ಇವರಿಗೂ ಕೂಡ ಅವರು ಪೂರ್ಣ ಆಯ್ತು ತಂದಿರುತ್ತಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಜಾವೀದ್ ಅಮೀನ್ ಸಾಬ್ ಪಾಂಡು ಕಂಪನಿಗೆ 500 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ಇಲಾಯಿ ಸಾಬ್ ಇಮಾಮ್ ಸಾಬ್ ಸಯ್ಯದ್ ಇವರು ಅಭಿಮನ್ಯನ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ಮುಮ್ಮೇಳ ಗಾಯಕರಾದಂಥ ಚಾಂದ್ ಸಾಬ್ ಪಾಂಡು ಇವರಿಗೂ ಕೂಡ 200 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿ ದಸ್ಕೀರ್ ಸಯ್ಯದ್ ಇವರು ಮುಮ್ಮೇಳ ಗಾಯಕರಿಗೆ 100 ರೂಪಾಯಿ ಕೊಟ್ಟಿರುತ್ತಾರೆ. ಹಲೋ ಹಲೋ ಹೇಸಿಕೆ ಇಲ್ಲದೆ ದೋಷಕ್ಕೆ ಅಂಜದೆ ರಣದೊಳಗೆ ಕೂಸಿ ಮಾಡಲಿಕ್ಕೆ ನಿನ್ನಂತ ಕೂಸು ಅವರಿಗೆಲ್ಲವೇ? ಹೇ ಕಂದಯ್ಯನೇ, ಹೇ ಜನಕ, ನಿನ್ನಂತ ಕೂಸು ಅವರಿಗೆಲ್ಲವೇ? ಬರಿಯಿಂದ ಬೇಸರಿಕೆಲ್ಲದೆ ಮನ ತಿರುಗುತ್ತಿದ್ದೇನು ಕಂದ. ಸೋಲುವವನಲ್ಲ ನೀ ಬಾಲ, ಒಬ್ಬನಿಗೆ ಕಾಲಕರ್ಮ ಒದಗಿ ಬಂತೆ ಹೇಗೆ ಮಾಡಲಿ ಕಂದ. ಹೇ ಜನಕ, ಹೇ ಬಾಲಕ, ಚಂಡ ವೀರನೆಂದೆನಿಸಿ ಇಂಥ ಸಮಯದಲ್ಲಿ ಸ್ವಲ್ಪ ವಿಚಾರವು ಮಾಡು. ಉಂಡಾಡುವ ಕಂದನು ಭಂಡ ಕಲೆಗಳ ತಲೆ ಚಂಡಾಡಿರುವೆನು ಎಂದು ಬಾಪುರೆ ಬಾಪುರೆ ಎಂದು ಭರದಿಂದ ಒಂದು ಮುದ್ದಾಡುವುದನ್ನು ಬಿಟ್ಟು, ಹೇ ಪಿತನೆ, ಹೇ ಮಗನೇ, ಹೆಣ್ಣು ಮಕ್ಕಳಂತೆ ಬಣ್ಣಿಸಿ ಬಣ್ಣಿಸಿ ಸುರಿಸುವುದು ಸಣ್ಣ ಹುಡುಗನಿಗೆ ಸಹನವಾಗುವುದು ತಾತ ಲೋಕಕ್ಕೆ ಪ್ರಖ್ಯಾತ. ಹೇ ಸುಂದರ ಕಂದಯ್ಯನೇ, ಹೇ ಪಿತನೆ, ಮಂಡಲಕ್ಕೆ ಹೋಗೆಂದು ಕಳಿಸಿದವರು ಅವರ್ಯಾರು? ಚಂದದಿಂದ ಧರ್ಮರಾಜನು ಬೇಡೆಂದು ಅನ್ನಲಿಲ್ಲವೇ? ಹೇ ಮಗನೇ, ಹೇ ಪಿತನೆ, ಧರ್ಮರಾಜನು ಬೇಡೆಂದು ಅನ್ನಲಿಲ್ಲವೇ? ಅಂತ ಸಮಯದಲ್ಲಿ ನಾನು ಇರ್ತಿದ್ದೇನೆ ಹೋಗಿ
ಆ ದ್ವಂದ್ವ ಕಾಳಗವನ್ನು ಮಾಡಿ ಬರುತ್ತಿದ್ದೇನೆ ಕಂದ. ಸೋಲುವವನಲ್ಲ ನೀ ಬಾಲ. ಆ ಒಬ್ಬನಿಗೆ ಕಾಲಕರ್ಮ ಒದಗವಂತೆ ಹೇಗೆ ಮಾಡಲಿ ಕಂದ. ಹೇ ಅಪ್ಪಯ್ಯನವರೇ, ಆ ಇಂಥ ಮಾತುಗಳು ಎಲ್ಲ ಮುಂದೆ ಆಡದಿರು. ಯಾರಾದರೂ ವೈರಿಗಳ ಕೂಡ ಯುದ್ಧಕ್ಕೆ ನಿಂತ ಬಳಿಕ ಗುದ್ದಿ ಗುದ್ದಿ ಕೊಲ್ಲುವುದ ಧರ್ಮ ನೇಮವಾಗಿರುವುದು. ಹೇ ಪಿತನೇ, ಮಗನೇ, ಕದ್ದು ಕಳ್ಳನಂತೆ ಮನೆಯಲ್ಲಿ ಕುಳಿತರೆ ಸಿರಿಗೂ ರಾಜಭಾಕ್ಷರನ್ನು ಮೆಚ್ಚುವುದಿಲ್ಲ. ಈ ಜನ್ಮ ಇನ್ನು ಈಶನ ರೂಪವಾಯಿತು ಸಾಕು. ಬೇಕು ಹೇ ಬಾಲಕ, ಇಂಥ ಕೋಪವು ಸಹಿಸಲಾರನು. ಶ್ರೀ ಗುರು ರಾಜಭಕ್ಷರನ ವರದಿಂದ ಹೊಡೆದ ರಕ್ತದ ಕಾವಲಿಯನ್ನು ಹರಿಸುವನು ಕಂದ ಕಡುಜೌರ್ಯದಿಂದ. ಹೇ ತಂದೆಯಾದ ಪಾತನೇ ಕೇಳು. ಅವರವರ ಎನ್ನ ಆರ್ಭಾಟಕ್ಕೆ ಪಟ ತರನೆ ಲಟ ಪಟನ ಘಟ ಕಾರದೊಳ ಆಟ ಬಿಡದು. ಒಬ್ಬ ಗಂಜಿಕೆ ಅಬ್ಬರದೊಳಗೆ ಬೇರೆ ಬೇರೆ ಹೊಡೆದು ಸಾವಿರಾರು ಬಾಣಗಳನ್ನು ತೆಗ್ಗಿಸಿ, ಹೇ ಜನಕ, ಹೇ ಬಾಲಕ, ಬೆಟ್ಟದ ಹುಲಿಯಂತೆ ಹಾರಿ ಹೋಗಿ ಧೀರೆ ಧೀರೆ ಎಂದು ರಥ ಇರುವ ಸಮಯ ಕರ್ಣನು ಹಿಂದಿನಂತೆ ಎನ್ನ ತೋಳಗಳನ್ನು ಕತ್ತರಿಸದನೆಲ್ಲ ಏನೂ ಇಲ್ಲ. ಹೇ ಎನ್ನ ಮೋಹದ ಅಳಿಯ, ಮೂರ ಲೋಕದ ಒಡಿಯ, ಸಾಕ್ಷಾತ್ ಪರಮೇಶ್ವರನಿಗಾದರೂ ಸೋಲುವನಲ್ಲ. ಇದಿ ಕಾಡು ಕಾಲಕ್ಕೆ ಮೇಕಿ ಬಂದಂತೆ ಎನ್ನ ಮನೆಯ ಮಗನಕ್ಕಿಂತ ಹೆಚ್ಚಿಗೆ ಕಾಯ್ದನು ಅಳಿಯ ಗಂಗಾ ಸಾಗರದ ಒಳಿಯ. ಹೇ ಮುಕುಂದನೇ, ಮುರಳಿಯದರನೆ, ಇಂದಿನ ದಿವಸ ಬದುಕಬೇಕೆಂಬ ಕಕ್ಕುಲದ ಯಾತಕ್ಕೆ ಬಿಕ್ಕಟ್ಟಿನ ಕಾಳಗೆ ಸಿಕ್ಕಿದ್ದು ದೊಡ್ಡ ಲಾಭವು. ಮಿಕ್ಕಿ ಹಂಚಿಕೆ ಇನ್ನೇನು ಮುಕ್ತಿ ಸಾರಿಸು ಮಾಮ, ಮರುಗಬೇಡ. ಹೇ ಎನ್ನ ಮೌಮದ ಅಭಿಮನ್ಯನೇ, ನೀನು ಬಾಣವನ್ನು ಬಿಡುವೆ ನಂದಿಯಲ್ಲ. ನಟ್ಟ ಬಾಣ ಕಿತ್ತಿಸದು ಶಕ್ತಿ ನನ್ನಲ್ಲಿಲ್ಲ. 7 ಪಾಂಡವರ ಚಿಂತಿ ನಿನಗೆ ತಕ್ಕೆ ಬಾಲ ಸದ್ಗುಣಶೀಲ. ಹೇ ಮುರಹರಿಯೇ, ಇನ್ನು ಮೇಲೆ ಎನ್ನನ್ನು ಬದುಕಿಸುವುದು ಸಾಕು ಸಾಕು. ಪರಾಕ್ರಮವು ಯಾರಿಗೆ ಬೇಕು? ಇನ್ನೊಂದು ಕ್ಷಣ ದಂಡೆಯೊಳಗೆ ಹೊಕ್ಕು ಮಾನ್ಯರಿಗೆ ಬೆನ್ನು ಕಟ್ಟಿ ಓಡಿ ಹೋಗದೆ ಉನ್ಮತ್ತ ಕಾಳಗದಲ್ಲಿ ಎಲ್ಲರನ್ನು ಸೋಲಿಸಿ ಚಿನ್ಮಯವಾದ ಶ್ರೀ ಗುರು ರಾಜ ಭಾಕ್ಷರನ್ನು ಮೆಚ್ಚಿಸಿ ಆ ಕುನ್ನಿ ಕವರವರ ಎದೆ ಮುನ್ನೇಳು ಜನ್ಮಕ್ಕೆ ತಿರುಗಿ ಭವನಕ್ಕೆ ಮಾಡಿ ಬರದಂತೆ ಮಾಡಿರುವನು. ಹೇ ಮುರಾರಿಯೇ, ಅಭಿಮನ್ಯನೇ, ಇಷ್ಟಾದ ಬಳಿಕ ಹೆಚ್ಚಿನ ಆಶೆಯು ಯಾತಕ್ಕೆ ಬೇಕು? ಭ್ರಾಂತಿಯಿಂದ ಕೇಳಿ ಸಂತೋಷವನ್ನು ತಾಳಿ ಹಣದಲ್ಲಿ ಪ್ರಾಣವನ್ನು ಬಿಟ್ಟು ವೀರ ಸ್ವರ್ಗವನ್ನು ಗಳಿಸುವೆನು. ಮುರಾರಿ ಎಲೆಯನ್ನ ಕಡುಮೋಹದ ಮಗನೇ ಕೇಳು. ತಪ್ಪು ನಡೆಯುವುದಿಲ್ಲ, ಈ ಮಾತು ಸುಳ್ಳಲ್ಲ. ಇದ್ದರೆ ನಿನ್ನಂತ ಮಗನಿರಬೇಕು, ಚಿಂತೆವಿಲ್ಲ. ಸದ್ಯಕ್ಕೆ ಮಧ್ಯಾರವಿಲ್ಲ, ಆಸೆ ಬದ್ಧನಾಗಿರುವಿ. ಒಂದಾಯ್ತು ಸತ್ಕರದಿಂದ ಬಾಣವನ್ನು ಕೆತ್ತುತ್ತೇನೆ, ಪ್ರಾಣವನ್ನು ಬಿಟ್ಟು ಬಿಡು ಕಂದ. ಅಯ್ಯೋ ಶಿವ ಶಿವ ಹರ ಹರ ಶಂಕರ, ಅಯ್ಯೋ ಹಡೆದಪ್ಪನೇ, ಏನು ಹೇಳಲಿ? ನಟ್ಟ ಬಾಣಿನ ಪೆಟ್ಟು ಈ ಹುಡುಗನಿಗೆ ಇಲ್ಲಪ್ಪ ಎಳ್ಳಷ್ಟು. ಹೇ ಪಿತನೇ, ಹೇ ಮಗನೇ, ಹೇ ದೇಶ ನಾಮದಿಂದೊಪ್ಪು ಎನ್ನ ತಂದೆ ಕೇಳು.
ಈ ಚಕ್ರ ಬಿಂಬದವಳ ಸಾಮರ್ಥ್ಯಶಾಲಿಯಾಗಿ ಯುದ್ಧವನ್ನು ಮಾಡಿದರೆ ಆ ಕಪಟಿಯಾದ ಕವರೇಶ್ವರನ ಕಾರಣದಿಂದ ಎನ್ನ ತೋಳಗಳನ್ನು ಕತ್ತರಿಸಿದನು ಮತ್ತು ಆ ದುಷ್ಟತೆ ಶ್ವಾಸನಿಂದ ಬಾಣವನ್ನು ಹೊಡೆಸಿದನು. ಆದರೂ ಚಿಂತೆವಿಲ್ಲ, ಹೇಳುವನು ಕೊಲ್ಲ. ಹೇ ಪಿತನೇ, ಮಗನೇ, ರಾತ್ರಿಯಾದ ಚೈತ್ರತನು ಬಂದು ನನಗೆ ಕಾಲಿನಿಂದ ಒದ್ದು ಆ ದುರ್ಯೋಧನನಿಗೆ ತೋರಿಸಿದನು. ಹೇ ಜನಕ, ಆ ಪೆಟ್ಟು ನನಗೆ ಬಹಳವಾಗಿ ಬಳಲುತ್ತಿರುವೆನು. ಅವರೊಡನೆ ಪಂಥವನ್ನು ಮಾಡಿದ್ದೇನೆಂದರೆ ಎಲ್ಲ ಚೊಲ್ಲ ಎನ್ನ ತಂದೆಯಾದ ಪಾರ್ಥನಿಂದ ನಿನ್ನ ಶಿರಛೇದನವನ್ನು ಮಾಡಿಸು, ಎನ್ನ ಕೂಡ ಅಗ್ನಿ ಪ್ರವೇಶವನ್ನು ಮಾಡಿಸುವೆನೆಂದು ಗಟ್ಟಿಯಾಗಿ ಪಂಥವನ್ನಿಟ್ಟು ಹೇಳಿರುವೆನು. ಅದರಂತೆ ಅವನನ್ನು ಹೊಡೆದು ತಂದು ಎನ್ನ ಕೂಡ ಅಗ್ನಿ ಪ್ರವೇಶವನ್ನು ಮಾಡಿಸದಿದ್ದರೆ ಬಾಣವನ್ನು ಕಿತ್ತು, ಇಲ್ಲವಾದರೆ ನನ್ನನ್ನು ಕೆಣಕಬೇಡ ಪಾರ್ಥ, ಮಾಡಿ ನೋಡು ತುರ್ತ. ಕ್ಷತ್ರಿಯ ಕುಲದ್ಭವನಾದ ಪ್ರೀತಿಯ ಪುತ್ರನಿಗೆ ಕೇಳು. ವನ್ನು ಹೇಳುತ್ತೇನೆ, ಕೇಳುವಂತವನ ಏನೆಂದರೆ ಪಕ್ಷಿಮ ದಿಗ್ವಿಜ ಭಾಗ ಪತಲತೆಯದೆ ಮೆರೆಸಿತಂ ಯಾಂತೆ ವಿನಹಿ. ಹೇ ಬಾಲಕ, ಹೇ ಜನಕ, ಯಾಂತೆ ವಿನಹಿ ವಿಕಸತೆಯದಿ ಪದ್ಮ ಪರ್ವತ ಭಾಗ್ಯ ಶಿಲಯ್ಯ ನವತಿ ಪುನರಕ್ತಿ ಭಾಷಿತಂ ಸಜ್ಞಾನ. ಹೇ ಬಾಲಕ, ಹೇ ಜನಕ, ಏನೆಂದರೆ ಉದಯಿಸುವ ಸೂರ್ಯನು ದಿಕ್ಕಿನಲ್ಲಿ ಮೂಡಿದ್ದರೆ ಮೂಡಬಹುದು, ಅಗ್ನಿ ತಣ್ಣಗಾದರೂ ಆದಿತ್ತು ಪರ್ವತ ಮೇಲಾದರೂ ಹೇಳಬಹುದು. ಹೇ ಬಾಲಕ, ಹೇ ಜನಕ, ಎಂದು ತಪ್ಪುವುದಿಲ್ಲ. ಆ ಹೇ ಎಂದ ಪ್ರಾಣ ಸಂಜೀವಿಯಾದ ಮಗನೇ ಕೇಳು. ಹೇ ಪಿತನೇ, ಪಾತಾಳಕ್ಕಿಳಿದರು ದೈತ್ಯ ಧಾನ್ಯವರಿಗೆ ಮರ ಹೊಕ್ಕರೆ ಬಿಡದೆ ತಂದ ಮಾಡಿದನು. ನಾನು ಶೌರ್ಯವುಳ್ಳವನಾಗುವೆನು. ಪಾದ ಮುಟ್ಟಿ ಗಟ್ಟಿಯಾಗಿ ವಚನವನ್ನು ಕೊಡುತ್ತೇನೆ. ಹಿಡಿ ಹಿಡಿ ಕಂದ ವರ್ಗವಾಗಲಿ ಮುಂದ. ಹೇ ಇಂದ್ರತನಯುಳ್ಳ ವೀರಪಾರ್ಥನೆ ಕೇಳು. ತತ್ಕಾಲಕ್ಕೆ ಪ್ರಾಣವನ್ನು ಬಿಟ್ಟು ಬಿಡುವನು, ಬಾಣವನ್ನು ಕಿತ್ತುವಂತವನಾಗು ಪಾರ್ಥ, ಮಾಡದಿರು ತುರ್ತ. ಅಯ್ಯೋ ಹರ ಹರ ವಿಶ್ವಂಬರ ಶ್ರೀ ರಾಜವಾಕ್ಷರ, ನಿನ್ನ ಪಾದವೇ ಗತಿ, ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ. ಮಗನಾದರ ಅಭಿಮನ್ಯನ ಚಕ್ರ ಬಿಂಬ ಕೋಟೆಯಲ್ಲಿ ಮುಡಿದು ಹೋದನಲ್ಲ. ಅಯ್ಯೋ ದೈವಾದಿ ದೈವಗಳಿನ ಅಯ್ಯೋ ಪರಮೇಶ್ವರ್ರಿ, ಶಂಕರ, ಹರೇ ಹರ ಶಂಭೋ ಶಂಕರ, ಇನ್ನೇನು ಮಾಡಲಿ ಗತಿ ನಾನು? ನನ್ನ ಅಗಲಿ ಹೋದೆಯಾ? ನಿಮ್ಮನ್ನು ಅಗಲಿ ಅರ್ಧ ಕ್ಷಣ ಮಾತ್ರ ಇರಲಾರದು. ನನ್ನ ಜನ್ಮವನ್ನು ಸುಡು. ಅಯ್ಯೋ ಕಾತನೆ, ಅಗಲಿ ಹೋದೆಯಾ ಕಾತನೆ?
ಇಂದಿಗೆ ಬಂದೇನೋ ಹಡೆದ ತಾಯಿಯ ನಾನು ಹಡೆದ ತಾಯಿಯ ನಾನು ಹಡೆದ ತಾಯಿಯ ನಾನು ಬದಿಯಲ್ಲಿ ಬಂದಿರುವೆನೋ ಹಡೆದ ತಾಯಿಯ ನಾನು ಮುದ್ದಾಡುವೆನು ಹೆಚ್ಚಿ ಮುದ್ದಾಡುವೆನು ನೀ ನನ್ನ ಕಂದು ಹೆಚ್ಚಿ ಮುದ್ದಾಡುವೆನು ಎತ್ತಿ ಮುದ್ದಾಡುವೆನು ಎತ್ತಿ ಮುದ್ದಾಡುವೆನು ನಿನ್ನ ನಾನಿನ್ನು ಎತ್ತಿ ಮುದ್ದಾಡುವೆನು ಹೋಗಿ ಬಾಯಂಬುಸಲ್ಲ ಮಗನೇ ಹೋಗಿ ಬಾಯಂಬುಸಲ್ಲ ಇಂದಿಗೆ ಮುಗಿತಲ್ಲೋ ಮಗನೇ ಹೋಗಿ ಬಾಯಂಬುಸಲ್ಲ ಮಗನೇ ಹೋಗಿ ಬಾಯಂಬುಸಲ್ಲ ಮಗನೇ ಹೋಗಿ ಬಾಯಂಬುಸಲ್ಲ ಇಂದಿಗೆ ಮುಗಿತಲ್ಲೋ ಮಗನೇ ಹೋಗಿ ಬಾಯಂಬುಸಲ್ಲ ಅಂಜಿಗೆ ರಜಭಾಕ್ಷರನೋ ಅಂಜಿಗೆ ರಜಭಾಕ್ಷರನೋ ದನ ಮೇಲೆ ಮುನಿದಾನೋ ಅಂಜಿಗೆ ರಜಭಾಕ್ಷರನೋ ಅಂಜಿಗೆ ರಜಭಾಕ್ಷರನೋ ಅಂಜಿಗೆ ರಜಭಾಕ್ಷರನೋ ನಮ್ಮ ಮೇಲೆ ಮುನಿದಾನೋ ಅಂಜಿಗೆ ರಜಭಾಕ್ಷರನೋ ಶಿವ ಶಿವ ಶಂಕರ ಪರಮೇಶ್ವರ ಅಭಿಮನ್ಯು ನನ್ನನ್ನು ಆಗಲಿ ಹೋದರು. ಕೋಟೆಯಲ್ಲಿ ಮುಡಿದು ಹೋದಲ್ಲ. ಅಯ್ಯೋ ದೈವಾದಿ ದೈವಗಳಿಗೆ ಅಯ್ಯೋ ದೈವಾದಿ ದೈವಗಳಿಗೆ ನಾನು ಇನ್ನೇನು ಮಾಡಲಿ? ಅಭಿಮನ್ಯು ಚಂದ್ರಬಿಂಬಕ್ಕೆ ಸಿಲುಕಿ ಹೋದರು. ಪರಮೇಶ್ವರ ಹರಹರ ಶಂಕರ ಮಹಾದೇವ ಇನ್ನೇನು ಮಾಡಲಿ? ಇಮಾಮ್ ಸಾಬ್ ಸೈಯದ್ ಅವರು ಅದೇ ರೀತಿ ನಮಗೂ ಕೂಡ 200 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಏ ದೈವ ನನ್ನ ಅಭಿಮನ್ಯು
ನಮಗೆ ನ ಸುಂದರಂಗ ನಾನು ಯಾಂಗ ಮರೆಯಲಿ ಗರಿಗ ಕಡಲ ದಯ ತಂದೆ ಗರಿಗ ತಾಯಿ ಗರಿಗ ಕಡಲ ದಯ ತಂದೆ ಗರಿಗ ನಮಗೆ ನನ್ನ ಮುದ್ದೆ ನ್ಯಾವಾಯಿತೆ ಶಿವ ಶಿವ ಶಂಕರ ಪರಮೇಶ್ವರ ಅಭಿಮನ್ಯು ಚಕ್ರವಿಲ್ಲಕ್ಕೆ ಸಿಕ್ಕು ಮುಡಿದು ಹೋದರಲ್ಲ ದೈವಾದು ದೈವಗಳು ನಾನಿನ್ನೇನು ಮಾಡಲಿ ನಿನ್ನ ಮಗನಾದ ಅಭಿಮನ್ಯನು ಉಡಿಯಲ್ಲಿ ಕಟ್ಟಿಕೊಂಡು ಅಗ್ನಿ ಪ್ರವೇಶ ಐದ ಸೂಕ್ತಗಳನ್ನು ಹಾಕಿ ಒಳಗೆ ಧುಮುಕುವಂತವನಾಗು ಪಾರ್ಥ ತಿರಿಲೋಕಕ್ಕೆ ಸಮರ್ಥ. ಏನೂ ಚಿಂತೆವಿಲ್ಲ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಎನ್ನ ಮಗನಾದ ಅಭಿಮನ್ಯನನ್ನು ಒಡಿಯಲ್ಲಿ ಕಟ್ಟಿಕೊಂಡು ಬ್ರಹ್ಮಾಂಡ ಭಾರವಾದ ಶಸ್ತ್ರಗಳನ್ನು ಹಿಡಿದುಕೊಂಡು ನಾನು ಎಷ್ಟು ಹುಡುಕಿದ್ದರೂ ಜೈತ್ರದನ್ನು ಶೋಧವಾಗಲಿಲ್ಲ. ಆದ ಕಾರಣ ನನ್ನ ಮಗನಾದ ಅಭಿಮನ್ಯನನ್ನು ಒಡಿಯಲ್ಲಿ ಕಟ್ಟಿಕೊಂಡು ಬ್ರಹ್ಮಾಂಡ ಭಾರವಾದ ಶಸ್ತ್ರಗಳನ್ನು ಹಿಡಿದುಕೊಂಡು ನಾನು ಅಗ್ನಿ ಪ್ರದಕ್ಷಿಣೆಯನ್ನು ಹಾಕುತ್ತೇನೆ. ಮುರಳೀಧರ ಗರುಡಧ್ವಜ ಎನ್ನ ಮಗನಾದ ಅಭಿಮನ್ಯನನ್ನು ಒಡಿಯಲ್ಲಿ ಕಟ್ಟಿಕೊಂಡು ನಂಬಿದೆ ನಂಬಿದೆ ರಾಮ ನಂಬಿದೆ ನಂಬಿದೆ ರಾಮ ನನಗೆ ಮಗನಾದ ಅಭಿಮನ್ಯನನ್ನು ಒಡಿಯಲ್ಲಿ ಕಟ್ಟಿಕೊಂಡು ಬ್ರಹ್ಮಾಂಡ ಭಾರವಾದ ಶಸ್ತ್ರಗಳನ್ನೆಲ್ಲ ಹಿಡಿದುಕೊಂಡು ನಾವು ಅಗ್ನಿ ಪ್ರದಕ್ಷಿಣೆಯನ್ನು ಮಾಡುತ್ತೇವೆ.
ಚಾತುರದಿಂದ ಜೈತ್ರತನು ಹತನಾಗಬಾರದೆಂದು ಆ ಆ ಮತಿಹೀನ ಕವರವರು ಒಂದು ಪರ್ವತದ ತೆಳಗೆ ಉಗುಳಿದ್ದ ಕತಿ ಕೇಳಿದೆಯಾ ಅರ್ಜುನ? ಆ ನನ್ನ ಕೈ ಸಾಗಿಸಲೆಂದು ಅರ್ಧ ಗಳಿಗೆ ಒತ್ತಿರಲಿಕ್ಕಾಗಿ ಆ ಸೂರ್ಯನಿಗೆ ಸುದರ್ಶನ ಚಕ್ರವು ಮರಿ ಇಟ್ಟಿದ್ದೇನೆ. ಆ ಇಲ್ಲಿ ಜೈತ್ರತನಿರುವನು, ಆಕಾಶದಲ್ಲಿ ಸೂರ್ಯನಿರುವನು. ಆ ಹೊಡಿ ಹೊಡಿ ಪಾರ್ಥ ತಿರಿಲೋಕಕ್ಕೆ ಸಮರ್ಥ. ಶಾಬಾಷ್! ಹೇ ಮರುಳ ಜೈತ್ರತನೆ ಹೊಡೆದು ನಿನ್ನ ಶಿರವನ್ನು ಹಾರಿ ಹೋಗಿ ಸಮುದ್ರದ ದಂಡಿಯಲ್ಲಿ ಕುಳಿತ ನಿನ್ನ ತಂದೆಯ ಭಗವಂತ ಬಾಳಿಗೇಡಿ ಜೈತ್ರತನೆ ನಾವು ಇಲ್ಲದ ವೇಳೆಯಲ್ಲಿ ಅಭಿಮನ್ಯನನ್ನು ಮೋಸದಿಂದ ಹೊಡೆದು ದುಸುವಾಸನ ಬಾಣ ಎದೆಯನ್ನು ಬೆನ್ನು ಪಾರಾಗಿ ಬಳಲುತ್ತ ಕಾಲಿನಿಂದ ಒದ್ದಿ ತೋರಿಸಿದೆಯಾ ಕುಲಿಗೇಡಿ? ಛೇ ನೀಚಾತ್ಮನೆ, ಮಾಡದೆ ವಿತ್ತಕ್ಕೆ ನಿಲ್ಲುವಂತವನಾಗ ಹೇಳಿ ನಿಲ್ಲುವಂತವನಾಗ ನೀನ್ಯಾವ ದೊಡ್ಡ ಸಾಮರ್ಥ್ಯಶಾಲಿನಿ? ಓ ಮೋಡಾತ್ಮನೆ, ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಬಂಡ ಭೀಮನೆ, ಕೊಂಡವರು ನಾನೆಂದು ಹೇಳಿ ಕಂಡವರ ಮನೆಗಳು ಉಂಡ ಎಂಜಲವನ್ನು ಬೆಳೆದು ಮತ್ತೆ ಯುದ್ಧಕ್ಕೆ ಬಂದಿದೆಯಾ? ಹೇಳಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು. ಯುದ್ಧಕ್ಕೆ ನಿಲ್ಲುವಂತವನಾಗು.
ನಿನ್ನ ತಂದೆಯಾದ ಸರಗಳೆಲ್ಲ ರಮಣನಾದ ಶಂಭ ಶಂಕರನಿಂದ ವರ ಪಡೆದ ಪ್ರಾಣವನ್ನು ತೆಗೆದುಕೊಳ್ಳುತ್ತೇನೆ. ತಡವಾಡದೆ ಯುದ್ಧಕ್ಕೆ ನಿಲ್ಲವಂತವನಾಗ ಹೇಳಿ ಚಂಡಾರ್ಜುನನೇ ಸದ್ಯಕ್ಕೆ ಯುದ್ಧಕ್ಕೆ ಸಿದ್ಧನಾಗುವ ಆನಂದದಿಂದ ಪರಮೇಶ್ವರ ವೀರನ್ನು ಗೆಲ್ಲುವಂತ ಮಹಾಸೂರ ಕರ್ಣನು ಮಡಿದು ಇನ್ನೇನು ಮಾಡಲಯ್ಯ ಶಂಕರ ದುರ್ಯೋಧನನೇ ಯುದ್ಧಕ್ಕೆ ನಿಲ್ಲವಂತವನಾಗು. ಭೀಮನೆ ಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗು.